ಆಗುವಾಗ ಮಾಡಬೇಕು. ಆದರೆ ಭಗವಂತನೇ ಹಾಗಲ್ಲ, ಅವನ ಜ್ಞಾನ, ಅವನ ಇಚ್ಛೆ, ಅವನ ಕ್ರಿಯೆ ಎಲ್ಲ ಒಂದೇ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. When he decrees a thing, he says to it, it is be. ಎಲ್ಲ ಧರ್ಮಗಳು ಹೇಳೋದಿದೆ. ಹಾಗಾಗಿ ಈ ಶಕ್ತಿತ್ರಯಗಳು ಅಖಂಡವಾಗಿ ಒಂದೇ ಆಗಿ ಯಾರಲ್ಲಿದೆಯೋ ಅವನು ಶಕ್ತಿತ್ರಯ ಸಮೇತ. ಮತ್ತೆ ಅವನಿಗೆ ಮೀಳುಷೆ ಅಂತ ನೀವು ಪುಸ್ತಕದಲ್ಲಿ ಪ್ರಾಯ ಮೀಳುಷೆ ಅಂತ ಪ್ರಿಂಟ್ ಮಾಡ್ತಾರೆ. ಮೀಳುಷೆ ಅಂತ ಲಾಭಿ ಪ್ರಿಂಟ್ ಮಾಡಿರ್ತಾರೆ. ವಸ್ತುತಃ ಆ ಶಬ್ದ ಮೀಢೂಷೆ ಅಂತ, ಮೀಢೂಷೆ ಅಂತ ಶಬ್ದ. ಅದು ವೈದಿಕವಾಗುವಾಗ ಅದು ಲಕಾರ ಮತ್ತು ಢಕಾರದ ಮಧ್ಯದ ಉಚ್ಚಾರ. ಅದು ಆ ಕಡೆ ಹಕಾರವೂ ಅಲ್ಲ, ಈ ಕಡೆ ಢಕಾರವೂ ಅಲ್ಲ, ಈ ಕಡೆ ಲಕಾರವೂ ಅಲ್ಲ. ಅದನ್ನು ಓದುವವರು ಬಹಳ ತಪ್ಪು ಮಾಡ್ತಾರೆ. ಏನಂದ್ರೆ ಕೆಲವರು ಮೀಳ್ಹುಷೆ ಅಂತ ಹೇಳ್ತಾರೆ, ಅದು ಒತ್ತಕ್ಷರ ಆಯಿತು. ಕೆಲವರು ಮೀಳ್ಹುಷೆ ಅಂತಾರೆ, ಅದು ಒತ್ತಕ್ಷರ ಆಯಿತು. ಅದು ಒತ್ತಕ್ಷರ ಅಲ್ಲ, ಒಂದೇ ಅಕ್ಷರ. ದ ಹ ಢ ಈ ಮೂರರ ಅಂಶವನ್ನು ತಗೊಂಡು ಅದನ್ನು ಒಂದಕ್ಷರವಾಗಿ ಉಚ್ಚಾರ ಮಾಡಿ ಮೀಳ್ಹುಷೆ. ಅದು ಳಾನು ಅಲ್ಲ, ಢಾನು ಅಲ್ಲ, ಹಾನು ಅಲ್ಲ. ಹಾಗೆ ಹೇಳಿದ್ರು ಒತ್ತಕ್ಷರ ಅಲ್ಲ, ಅದು ಅಂಥ ಪ್ರಯೋಗ. ಅದು ಸಂಸ್ಕೃತದ ಇದಕ್ಕೆ ಏನು ಗೊತ್ತಿರಬೇಕು ಅಂದರೆ ಮೊದಲು ಶಿಕ್ಷಾಶಾಸ್ತ್ರ, ಫೊನೆಟಿಕ್ಸ್, ಸಂಸ್ಕೃತದ ಫೊನೆಟಿಕ್ಸ್ ಗೊತ್ತಿದ್ದರೆ ಇಲ್ಲದ್ರೆ ವೇದದ ಮಂತ್ರಗಳನ್ನು ಹೇಳಲಿಕ್ಕೆ ಬರೋಲ್ಲ. ಅದು ಹೆಚ್ಚಿನವರು ಹಾಗೆ ಹೇಳ್ತಾರೆ ಮೀಳ್ಹುಷೆ ಅಂತ. ಅದು ವೇದದಲ್ಲಿ ಬರುವಾಗಲೂ ಹಾಗೆ ಹೇಳ್ತಾರೆ, ಮೀಳ್ಹು ಒಂದು ಉಚ್ಚಾರ ಮಾಡ್ತಾರೆ. ಅದು ಎಲ್ಲ ಕಡೆ ಅದು ತಪ್ಪು ಉಚ್ಚಾರ. ಅದು ತಮಾಷೆಯಿಂದ ನಿಮಗೆ ಇದಕ್ಕೆ ಸಂವಾದಿಯಾಗಿ ನಾನು ಪ್ರಾಯ ಬ್ರಹ್ಮ ಶಬ್ದವನ್ನು ಕೊಡ್ಬೋದು. ಬ್ರಹ್ಮ ಶಬ್ದವನ್ನು ಹಾಗೆ ಸ್ಪೆಸಿಫಿಕ್ ಆಗಿ ಉಚ್ಚಾರ ಮಾಡೋದು, ಅದನ್ನು ಮಾಡೋಲ್ಲ. ಅದನ್ನು ಮತ್ತೆ ಆಚೆ ನೋಡಿ ಬ್ರಹ್ಮ ಅಂತ ಹೇಳ್ತಾರೆ. ಅದು ಆಚೆ ಈಚೆ ಮಾಡಿ ಹೇಳೋದು ಉಂಟು, ಇಲ್ಲ ಅಂತಲ್ಲ. ಅದನ್ನು ಗೊತ್ತಿರಬೇಕು, ಆ ಶಬ್ದವನ್ನು ಎಲ್ಲಿ ಉಚ್ಚಾರ ಹೇಗೆ ಮಾಡಬೇಕು ಅನ್ನೋದು. ಫೊನೆಟಿಕ್ಸ್ ಅನ್ನೋದು ಇವತ್ತು ಬಹಳ ಆಶ್ಚರ್ಯ ಏನು ಅಂದರೆ, ಪಾಶ್ಚಾತ್ಯರು ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಉಚ್ಚಾರಕ್ಕೆ ಕ್ಯಾಸೆಟ್ನಲ್ಲಿ ಫೊನೆಟಿಕ್ಸ್ ಕ್ಯಾಸೆಟ್ ಮಾಡಿ ಕೊಡ್ತಾರೆ, ಅದನ್ನು ಕೇಳಿ ಕಲಿಬೇಕು ಅಂತ. ನಮ್ಮಲ್ಲಿ ಯಾವ ಶಬ್ದವನ್ನು ಹೇಗೆ ಉಚ್ಚಾರ ಮಾಡಬೇಕು ಅಂತ ಹೇಳಿಕೊಡುವ ಸಂಪ್ರದಾಯವೇ ಇಲ್ಲ. ಈಗ ಹಿಂದೆ ಇತ್ತು, ಮೊದಲು ಶಿಕ್ಷಾಂ ವ್ಯಾಖ್ಯಾನ, ಮೊದಲು ಪ್ರೊನೌನ್ಸಿಯೇಷನ್ ಹೇಳ್ಕೊಡು, ಹೇಗೆ ಉಚ್ಚಾರ ಮಾಡಬೇಕು. ಈಗ ಮಾಡಿದ್ದೇ ಉಚ್ಚಾರ. ಹೇಗೆ ಉಚ್ಚಾರ ಮಾಡಬೇಕಂದ್ರೆ ಕಷ್ಟ ಏನು ಗೊತ್ತಂತ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಮೇಷ್ಟ್ರಿಗೆ ಗೊತ್ತಿರುತ್ತೆ ಉಚ್ಚಾರ. ಹಾಗಾಗಿ ಅದನ್ನು ಹೇಳಿಕೊಡೋದಿಲ್ಲ. ಈಗ ಅದು ಹೇಗೆ ಉಚ್ಚಾರ ಮೇಷ್ಟ್ರೇ ಬಂದುಬಿಟ್ಟಿದ್ದಾರೆ. ಅದನ್ನು ಹಾಗೆ ಬ್ರಹ್ಮ ಅನ್ನೋದು ಅದರ ಸರಿಯಾದ ಉಚ್ಚಾರ. ಆದರೆ ಅದನ್ನು ಸಾಮವೇದದಲ್ಲಿ ಹಾಡುವುದಕ್ಕೋಸ್ಕರ ಅದನ್ನು ಮುಂದೆ ಹಿಂದೆ ಮಾಡಿ ಹೇಳಿ. ಯಾಕಂದರೆ ಬ್ರಹ್ಮ ಅಂದರೆ ಕಟ್ಟಾಗೋದು, ಬ್ಲೆಂಡ್ ಆಗೋದಿಲ್ಲ ಸೌಂಡ್. ಅದಕ್ಕೆ ಬ್ರಹ್ಮ ಇದು ಹಾಡುವಾಗ ಬ್ರಹ್ಮವನ್ನು ಬ್ರಹ್ಮ ಅಂತ ಹೇಳೋದು. ಯಜುರ್ವೇದದಲ್ಲಿ ಆ ಕಡೆ ಪೂರ್ತಿ ಹಾಡುವಿಲ್ಲ. ಅವನೇನು ಮಾಡಿದ್ರು ಅಂದರೆ ಬಹಳ ತಮಾಷೆ. ಇದು ಋಗ್ವೇದದಲ್ಲಿ ಬ್ರಹ್ಮ, ಸಾಮವೇದದಲ್ಲಿ ಬ್ರಹ್ಮ, ಯಜುರ್ವೇದದಲ್ಲಿ ನೀನು ಅದನ್ನು ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರಲ್ಲ ಹಾಗೆ ಹಾಗೆ ಹೇಳಲಿಲ್ಲ ಅವರು. ಹಾಗೆ ನಿಮಗೆ ಹೇಳೋದು, ಯಾಕಂದರೆ ಹಾಗೆ ಹೇಳಿದ್ರೆ ನಮ್ಮ ಭಾರತೀಯರಿಗೆ ಹೆಚ್ಚು ಅರ್ಥ ಆಗುತ್ತೆ ಅಂತ ಹಾಗೆ. ಇಂಗ್ಲೀಷ್ನಲ್ಲಿ ಹೆಚ್ಚು ಅದು ಈಗ ನೋಡಿ ಹಾಸ್ಪಿಟ್ಯಾಲಿಟಿ ಅಂತ ಅವ್ರು ಹೇಳ್ತಾರೆ ಇಂಡಿಯನ್ ಇಂಗ್ಲೀಷ್. ಪಾಶ್ಚಾತ್ಯರು ಹಾಸ್ಪಿಟ್ಯಾಲಿಟಿ, ಹಾಸ್ಪಿಟಲ್ ಅಂತ ಹೇಳೋದು, ಅವ್ರು ಆ್ಯನ್ ಹಾಸ್ಪಿಟಲ್ ಅಂತಾರೆ, ಹಾಸ್ಪಿಟ್ಯಾಲಿಟಿ ಅಂತ. ಅಲ್ಲಿ ಹೇಗೆ ಎಚ್ ಅನ್ನೋದು ಸೈಲೆಂಟು, ಹಾಗೆ ಬ್ರಹ್ಮ ಅನ್ನುವಲ್ಲಿ ಎಚ್ ಅನ್ನ ಸೈಲೆಂಟ್ ಅಂದರೆ ಬ್ರಹ್ಮ ಹೌದೋ ಅಂತ ಕೇಳಬೇಕು. ಈಗ 3 ಥರದ ಉಚ್ಚಾರ ಉಂಟದೆ ಫೊನೆಟಿಕ್ಸ್ನಲ್ಲಿ. ನಮ್ಮ ಪಂಡಿತರು ಇದೆಲ್ಲ ಮರೆತು ಹೋಗಿತ್ತು. ಇದು ಯಾವ ವಿಷಯವೂ ಗೊತ್ತಿಲ್ಲ, ಆದ್ದರಿಂದ ನಾವು ದೊಡ್ಡ ಪಂಡಿತರು. ಅದೆಲ್ಲ ಯಾವ ವಿಷಯ ಗೊತ್ತಿಲ್ಲದೆ ಇರೋದರಿಂದ ಬೃಹತ್ ಪಂಡಿತರು ಬಿಡಿ. ಹಾಗೆಯೇ ಈ ಶಬ್ದಗಳನ್ನು ಉಚ್ಚಾರ ಮಾಡೋದಕ್ಕೆ ಒಂದು ಫೊನೆಟಿಕ್ಸ್. ಇದು ಮೀಳ್ಹುಷೆ ಅಲ್ಲ, ಅದನ್ನು ಈಗ ಎಲ್ಲ ಮೀಳ್ಹೂ ಬರೀತಾರೆ. ಪ್ರಾಚೀನ ಗ್ರಂಥಗಳಲ್ಲಿ ಢಾ ಬರೀತೀವಿ. ಇದು ಉದಾಹರಣೆಗೆ ಸಮೂಢಮಸ್ಯ ಪಾಂಸುರೆ ಅಂತ ಬರೀತಾರೆ ವೇದ. ಇದಂ ವಿಷ್ಣು ಪ್ರಸಿದ್ಧ, ಇದಂ ವಿಷ್ಣು ವಿಚಕ್ರಮೇ ತ್ರೈಧಾರಿತ ದೇಪದಂ. ಅದು ಸಮೂಢಮಸ್ಯ ಪಾಂಸುರೆ ಅಂತ ಹೇಳ್ತಾರೆ. ವೇದ ಹೇಳಿಕೊಡುವ ನಿಮಗೆ ಹೇಗೆ ಹೇಳ್ಕೊಟ್ಟಿದ್ದಾರೆ ಹಾಗೆ ಹೇಳಿಕೊಟ್ಟಿದ್ದಾರೆ. ಸಮೂಢಮಸ್ಯ ಪಾಂಸುರೆ ಅಂತ ತಪ್ಪದು ಉಚ್ಚಾರ.
ಅದನ್ನು ಸಮೂಢ ಅಂತ ಹೇಳಿದರೆ ಅದು ಒತ್ತಕ್ಷರ ಆಯಿತು. ಒತ್ತಕ್ಷರ ಆಗಬಾರದು. ಅದು ಒತ್ತಕ್ಷರ ಆದರೆ ಅದರ ಹಿಂದಿನ ಅಕ್ಷರವು ಗುರುವಕ್ಷರ ಆಗುತ್ತೆ. ಸಮೂಢ ಅನ್ನೋದು ಸಮಸ್ಯೆ ಇಲ್ಲ, ಮೂಗುರು. ಇನ್ನೊಂದಿದೆ, ದೃಢಚ್ಯುತ ಅಂತ ಒಬ್ಬ ಋಷಿ ಇದ್ದಾರೆ. ಅದು ನನ್ನ ಹೇಗೆ ಬರ್ತದೆ, ದೃಢಚ್ಯುತ ಹೇಳಿದ್ರೆ ಗುರುವಕ್ಷರ ಆಯಿತು, ಅದು ಗುರುವಕ್ಷರ ಅಲ್ಲ. ಅದರಿಂದ ಅದನ್ನ ಹೇಳಿ ದೃಢಚ್ಯುತ ನೋಡಿ, ಳ ಹಾಡ್ ಅವರು ಒಟ್ಟಿಗೆ ಹೇಳುದು ದೃಢಚ್ಯುತ. ಹಾಗೆ ಸಮೂಢವಸ್ಯ ಮಾಂಸುರೇ ಒಂದೇ ಅಕ್ಷರ ಇದೆ, 3 ಅಕ್ಷರ ಹೇಳಿಲ್ಲ. ಹಾಗೆ ಇಲ್ಲಿ ಮೀಳುಷೆ ಮೆಣುಷೆ ಅಷ್ಟೇ. ಆ ಳ ಢ ಹ ಎಲ್ಲ ಒಟ್ಟಿಗೆ ಒಂದಕ್ಷರವಾಗಿ ಕೇಳಬೇಕು. ಇದು ಒಮ್ಮೆಗೆ ಆಗೋದು, ನಾಳೆಗೆ ಸ್ವಲ್ಪ ಸಾಣೆ ಹಾಕಬೇಕು. ಹಿಂದೆ ಚಿಕ್ಕಂದಿನಿಂದ ಕಲಿಸ್ತಿತ್ತು, ಅದರಿಂದ ನೀವು ವಿಚಾರಗಳು ಹೇಗೆ ಅಂತ ಒಂದು ಸಹಜ ಬರ್ತಿತ್ತು. ಈಗ ಕಲಿಸೋಲ್ಲ, ವೇದ ಎಲ್ಲ ತಪ್ಪೇ ಹೇಳ್ತಾರೆ. ತಕ್ಷಂ ಯೋ ರಾವಣಿ ಮಹೆ ಅಂತ ಹೇಳ್ತಾರೋ ಇದು ಹೆಚ್ಚಾಗಿ ಹೇಳೋದು, ಅದು ಹೇಳಬಾರ್ದು. ಅದು ಮೂಗಿನ ಹೇಳೋದು ತಕ್ಷಂ ಯೋ ರಾವಣಿ ಮಹೆ. ಎಲ್ಲ ಕಡೆ 0 ನಂತರ ಯಕಾರ ಬಂದರೆ ಅದನ್ನು ಮುಗಿನಲ್ಲಿ ಹೇಳಬೇಕು. ಶಂಯೋ ರಾವಣಿ ಮಹೆ. ಲಕಾರ ಬಂದರೆ ಪುಲ್ಲಿಂಗ, ಅದು 0 ನಂತರ ಲಾ ಬಂದರೆ ಅದು ಅದು ಅನುನಾಸಿಕ ಆಗುತ್ತೆ. ಯಾ ಬಂದರೆ ಅನುನಾಸಿಕ ಆಗುತ್ತೆ. ಇದೆಲ್ಲ ಫೊನೆಟಿಕ್ಸ್. ಇದರಲ್ಲಿ ಯಾರು ಈಗ ಹೇಳಿಕೊಡೋದು, ಅದು ಓದಿದ್ದೇ ವೇದ, ಹೇಳಿದ್ದೇ ಅರ್ಥ. ಇಲ್ಲಿ ಆ ವೈದಿಕ ಶಬ್ದವನ್ನು ಬಳಸಿದ್ದಾರೆ, ಅದಕ್ಕೋಸ್ಕರ ಇಷ್ಟು ಜೀವನ ಹೇಳಿದಲ್ಲ. ಮೀಡುಷೆ ಮೀಡುಷೆ ಅಂತ ಅದು ಗ್ರಾಮೆಟಿಕಲ್. ಅವರನ್ನು ಮೀಡುಷೆ ಅನ್ನೋದನ್ನು ಮೀಡುಷೆ ಅಂತ ಲಾ ಮತ್ತು ಧಾವತಿ ಸೇರಿ ಪ್ರಯೋಗ ಮಾಡಿದ್ದಾರೆ. ಅದು ವೈದಿಕ ನಾಮ ಅಂತ ತೋರಿಸ್ತಾರೆ. ಅದರ ಅರ್ಥ ಏನು ಅಂದರೆ ಮಿಹ ಸೇಚನೆ, ನಾವು ಬಯಸಿದ್ದನ್ನು ಮಳೆಗರೆಸುವ ಶಕ್ತಿ ಅದು. ನಾವು ಕೇಳಿದ್ದನ್ನು ಕೇಳಿದಷ್ಟೇ ಅಲ್ಲ, ನಾವು ಕೇಳಿದ್ದು ನಮ್ಮ ತೋಟಕ್ಕಷ್ಟೇ ನೀರು, ಇಡೀ ಊರಿಗೆ ಮಳೆ ಬಂತು. ಅಥವಾ ವಿಡ್ವಾನ್ ಅನ್ನೋದಲ್ಲ, ನಾವು ಕೇಳುವುದು ನಮ್ಮ ಬೊಗಸೆ ಹಿಡಿಯುವಷ್ಟು, ಅವನು ಕೊಟ್ಟದ್ದನ್ನು ಹಿಡಿಯುವಷ್ಟು ಬೊಗಸೆ ನಮ್ಮದು ದೊಡ್ಡದಿಲ್ಲ. ಅವನು ವಿಡ್ವಾನ್ ಅಂದರೆ ನಾವು ಇಷ್ಟು ಕೇಳಿದರೆ ಅನಂತವನ್ನು ಸುರಿಸ್ತಾನೆ, ಅಂಥ ಶಕ್ತಿ ಅದು ಮೀಡುಷೆ. ಅಹಂಕೃತಾತ್ಮನೇ ಕೊನೆ ಮುಕ್ತಾಯದ ಹಂತದಲ್ಲಿ ಅವನು ಹೇಳಿದ ಶಬ್ದ ಅಹಂಕೃತ ಅಂದರೆ ಅಹಂಕಾರದ ಅಭಿಮಾನಿ ಅವನೇ, ಶಿವನೇ. ಅವನೇ ಹೇಳ, ನಾನು ಅಹಂಕೃತಿಯ ಅಭಿಮಾನಿ ದೇವತೆ, ನನಗೂ ಅಂತರ್ಯಾಮಿ. ಏಷತೆ ಆತ್ಮ ಅಹಂಕೃತ ಆತ್ಮನೇ, ಅಹಂಕಾರದ ಅಭಿಮಾನಿಯಾಗಿರ್ತಕ್ಕಂಥ ನನಗೂ ಕೂಡ ಅವನು ಅಂತರಾತ್ಮ, ನನ್ನೊಳಗೆ ನಿಯಾಮಕ, ನನ್ನ ಅಂತರ್ಯಾಮಿಯಪ್ಪ, ಅಂಥ ಶಕ್ತಿ. ಅದರಿಂದ ಏನು ಅಂದರೆ ಚೇತ ಆಕೂತಯೇ, ಚೇತ ಆಕೂತಿ ಉಪಾಯ ನಮೋ ವಾಚೋ ವಿಭೂತೆ. ಇದು ಒಟ್ಟಿ ಕೊನೆಗೆ ಹೇಳೋದು ಚೇತಃ ಆಕೂತಿ ರೂಪಾಯ. ಭಗವಂತ ಹೇಗಿದ್ದಾರೆ ನೀವೆಲ್ಲ ಶಬ್ದದಿಂದ ಹೇಳಿದ್ರು, ನೋಡ್ಲಿಕ್ಕೆ ಹೇಗಿದ್ದಾರೆ ಅದಕ್ಕೆ ಒಂದು ಶಬ್ದ ಹೇಳಿದ್ರು. ಇದು ಬಹಳ ಅದ್ಭುತವಾದ ಶಬ್ದ, ಚೇತ ಆಕೂತಿ ರೂಪಾಯ. ನಿಮ್ಮ ಮನಸ್ಸಿನಲ್ಲಿ ನೀವು ಭಗವಂತನ ಬಗ್ಗೆ ಅರಿವು, ಚೇತಸ್ಸು ಅಂದರೆ ನಾವು ಸ್ಟೋರ್ ಆದ ಮೆಮೊರಿ ಸ್ಟೋರ್. ಭಗವಂತನ ಬಗ್ಗೆ ನೀವು ಓದಿದ್ದು ಕೇಳಿದ್ದು ಜ್ಞಾನಿಗಳು ಹೇಳಿದ್ದರ ಒಳಗೆ ಸ್ಟೋರೇಜ್ ಆಗಿದೆ ಅಲ್ಲ, ಅದರಿಂದ ನಿಮಗೆ ಭಗವಂತನ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ರೂಪದ ಕಲ್ಪನೆ ಉಂಟಲ್ಲ, ಅದೇ ಭಗವಂತನ ರೂಪ. ಅಂದರೆ ಭಗವಂತನ ರೂಪವನ್ನು ಹೇಳಲಿಕ್ಕೆ ಆಗೋದ್ರಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವುದು ಕಾಣುತ್ತೋ ಅದೇ ಭಗವಂತ ರೂಪ. ಯಾಕಂದರೆ ಅವನು ವಿಶ್ವರೂಪ. ಚೇತಃ ಚಿತ್ತದಲ್ಲಿ ನಮ್ಮ ಆಕೂತಿ ಅಂದರೆ ನಮ್ಮ ಇಂಟೆನ್ಷನ್, ನಮ್ಮ ಬಯಕೆ, ನಾವು ಹೇಗೆ ಬಯಸಿದೋ ಹಾಗೆ ಕಾಣಿಸಿಕೊಳ್ತಾರೆ. ನಾವು ಬಯಸಿದಂತೆ ರೂಪದವರು ಹೊತ್ತು ಅವನ ರೂಪವನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡಬೇಡ, ನಿನ್ನ ಬಯಕೆ ಹೇಗೋ ಹಾಗೆ ಕಾಣಿಸಿಕೊಳ್ತಾರೆ. ಅದನ್ನು ನಾವು ಒಂದೊಂದು ಸರ್ತಿ ವರಾಹನ ಕಾಣಿಸಿಕೊಂಡ ಋಷಿಗಳಿಗೆ, ಅವನು ಋಷಿಗಳಿಗೆ ವರಾಹನ ಕಾಣಿಸಿಕೊಂಡು ಅದನ್ನು ದಾಖಲೆ ಮಾಡಿ, ನಾನು ಭಗವಂತನನ್ನು ವರಾಹ ರೂಪದಿಂದ ಕಂಡೆ. ಒಂದೊಂದು ಸರ್ತಿ ಒಬ್ಬೊಬ್ಬರಿಗೆ ಒಂದೊಂದು ರೂಪದಿಂದ ಕಾಣ್ತಾನೆ. ಅದಕ್ಕೆ ಚೇತ ಆಕೂತಿ ಉಪಾಯ, ನಿನ್ನ ಮನಸ್ಸು ಹೇಗೆ ಅದನ್ನು ಅನುಸಂಧಾನ ಮಾಡುತ್ತೆ ಹಾಗೆ ಕಾಣಿಸಿಕೊಳ್ತದೆ. ಅವನಿಗೆ ಎಲ್ಲ ರೂಪವೂ ಇದೆ. ನಿನಗೆ ಯಾವ ರೂಪ ಅಂದರೆ ನಿನ್ನ ಮನಸ್ಸಿಗೆ ಯಾವುದು ಇಷ್ಟವಾಯಿತು, ಯಾವುದು ನಿನ್ನ ಮನಸ್ಸಿಗೆ ಯಾವುದು ಬಂತೋ ಆ ರೂಪವನ್ನು ಧ್ಯಾನ ಮಾಡು, ಆ ರೂಪದಲ್ಲಿ ಕಾಣಿಸಿಕೊಳ್ತಾನೆ ಭಗವಂತ. ಆಮೇಲೆ ಆದರೆ ಮತ್ತೊಂದು ಭಾಷೆ ಚೇತ ಆಕೂತಿ ರೂಪ, ಅದು ಯಾವ ರೂಪ ಧ್ಯಾನ ಮಾಡಬೇಕು ನಿನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಬರುತ್ತಲ್ಲ, ಅದನ್ನು ಕೊಡುವವರವನೇ. ನಿನ್ನ ಮನಸ್ಸಿನಲ್ಲಿ ಆ ಆಕೂತಿ ಡಿಸೈರ್ ಇಂಥದ್ದನ್ನು ನೋಡಬೇಕು ಅಂತ ಆಸೆ ಹುಟ್ಟುತ್ತಲ್ಲ, ನಿನಗೆ ಏನು ಯೋಗ್ಯತೆ ಆಸೆ ಅವನೇ ಹುಟ್ಟಿಸ್ತಾನೆ, ಅದನ್ನು ತೋರಿಸ್ತಾನೆ. ಮತ್ತು ಒಟ್ಟಿಗೆ ಕೊನೆಗೆ ಒಂದು ಮಾತು ಹೇಳ್ತಾರೆ, ನಮೋ ವಾಚೋ ವಿಭೂತ. ಜಗತ್ತಿನ ಎಲ್ಲ ಮಾತುಗಳ ವೈಭವ ಅವನಲ್ಲೇ. ಮಾತುಗಳ ಮೂಲಕ ಹೇಳುವ ಎಲ್ಲ ವೈಭವದ ಕೊನೆಯ ಪೂರ್ಣ ವಿರಾಮ ಅಲ್ಲಿ. ಬೇರೆ ಎಲ್ಲಿಯೂ ಪೂರ್ಣ ಮಾತುಗಳನ್ನು ಅನ್ವಯ ಮಾಡಿ ಎಲ್ಲಕ್ಕೊಂದು ಮುಕ್ತಾಯ ಇದೆ ಲೋಕದಲ್ಲಿ. ಅವನಲ್ಲಿ ಮಾತ್ರ ಮಾತಿನ ವೈಭವಕ್ಕೆ ಕೊನೆ ಇಲ್ಲ, ಅನಂತವಾಗಿ ಎಲ್ಲ ಅನಂತ ವಾಣಿಯೂ ಅವನನ್ನು ಪ್ರತಿಪಾದನೆ ಮಾಡುತ್ತೆ. ಅಂತಹ ಎಲ್ಲ ವಾಕ್ಯಗಳ ವಿಭೂತಿ ರೂಪನಾದಂತಹ ಭಗವಂತನಿಗೆ ನಮಸ್ಕಾರ.
ನಮಸ್ಕಾರ ಮಾಡಿ ಏನು ಕೇಳಬೇಕು? ಅವನು ಆಕೃತಿ ರೂಪ, ನಾವು ಬಯಸ್ತಂತೆ ಕಾಣುವ. ಅದು ಹೇಳ್ತಾರೆ, ದರ್ಶನಂ ನೋ ದಿದೃಕ್ಷೂಣಾಂ ದೇಹಿ ಭಗವತಾರ್ಚಿತಂ ನಹ ದಿದೃಕ್ಷಣಾಂ ದರ್ಶನಂ ದೇಹಿ. ನಿನ್ನನ್ನು ಕಾಣಬೇಕು ಅಂತ ಆಸೆ ಪಟ್ಟು ಕೂತಿದ್ದೇವೆ, ನಮಗೆ ದರ್ಶನ ಕೊಡು. ದರ್ಶನಂ ನೋ ದಿದೃಕ್ಷೂಣಾಂ. ಎಂಥ ದರ್ಶನ ಕೊಡಬೇಕು ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಏನನ್ನು ಬಯಸಬೇಕು ಅಂತ ನನಗೆ ಗೊತ್ತಿಲ್ಲ ಅಂತ. ಎಂಥ ರೂಪಕ ನೀವೇ ಅದರ ವ್ಯವಸ್ಥೆ ಮಾಡಬೇಕು. ಒಟ್ಟಿಗೆ ನಮಗೆ ನಿನ್ನ ಒಂದು ರೂಪ ಇರುತ್ತದೆ. ಭಾಗವತಾರ್ಚಿತಂ, ಭಗವದ್ ಭಕ್ತರು ಮೆಚ್ಚುವ ರೂಪ ತೋರಿಸು. ಭಗವದ್ ಭಕ್ತರು ಮೆಚ್ಚುವಂತಹ ರೂಪ ತೋರಿಸು. ಅದು ಯಾಕೆಂದರೆ ನಿನ್ನ ರೂಪ ಹೇಗೆ ಇಂಥದ್ದೇ ತೋರಿಸೋದು ಯಾಕೆ ಹೇಳಲಿಲ್ಲ ಅಂದರೆ, ನಾವು ಚೇತ ಆಕೃತಿ, ಮನಸ್ಸು ಯಾವುದನ್ನು ದೃಢವಾಗಿ ಅದು ಅಚ್ಚಾಯಿತೋ ಅದೇ ಕಾಣುವುದು. ಇದು ಒಂದು ಸೈಕಾಲಜಿ. ಭೀಷ್ಮಾಚಾರ್ಯದಲ್ಲಿ ಕಾಣ್ತೇವೆ. ಭೀಷ್ಮಾಚಾರ್ಯ ಅಂತ್ಯಕಾಲದಲ್ಲಿ ಕೃಷ್ಣನನ್ನು ಕಾಣಬೇಕು. ಕೃಷ್ಣನನ್ನು ಕಂಡು ಆ ನೆನಪಿನಲ್ಲೇ ದೇಹ ತ್ಯಾಗ ಮಾಡಿ. ಎಂಥ ಕೃಷ್ಣ! ಅವರು ಕೃಷ್ಣ ಚಿಕ್ಕ ಮಗುವಾಗಿದ್ದಾಗನಿಂದ ಕೃಷ್ಣನ ಪ್ರಬುದ್ಧ ಕೃಷ್ಣನ ತನಕ ಎಲ್ಲ ರೂಪಗಳನ್ನು ನೋಡಿದ್ದಾರೆ. ಕೃಷ್ಣನ ಒಂದು ಮಾಂಗಲಿಕ ರೂಪ, ಮದುವೆ ಮಂಟಪದಲ್ಲಿರುವ ಕೃಷ್ಣ, ರುಕ್ಮಿಣಿ ಸತ್ಯಭಾಮ, ಏನೋ ಒಂದು ನೋಡಬೇಕು ಅಂತ ಬಯಸಿದರೆ ಅವ್ರು ಏನು ಮಾಡಿದ್ರು ಕಾಣಿಸಿದ್ರು. ಮತ್ತೇನು ಕಾಣಿಸಿತು? ಶಿತ ವಿಶಿಖ ಹತಃ ವಿಶೀರ್ಣ ದಂಸಃ ಕ್ಷತಜ ಪರಿಪೃತ. ಶೀತ ಮೈಯೆಲ್ಲ ಬಾಣಗಳು. ಕೃಷ್ಣ ಅವರು ನೆನಪು ಮಾಡಿದಾಗ ಕೊನೆಯ ಕಾಲದಲ್ಲಿ ಕಂಡದ್ದು ಮೈಯೆಲ್ಲ ಬಾಣಗಳು, ಈ ಕವಚ ತುಂಡಾಗಿ ಮೈಯೆಲ್ಲ ಬಾಣಗಳು ನಾಟಿ ನೆತ್ತರು ಸುರಿಸುವ ಕೃಷ್ಣನ ರೂಪ ದರ್ಶನ. ಯಾಕೆಂದ್ರೆ ಚೇತ ಆಕೃತಿ ರೂಪಾಯ ಅವರು ಮಾಡಿದ್ದದು. ಯುದ್ಧರಂಗದಲ್ಲಿ ಅವರೇ ಬಾಣ ಬಿಟ್ಟು ಕೃಷ್ಣನಿಗೆ ಗಾಯಗೊಳಿಸಿದ್ದು. ಸಾಯೋ ಕಾಲ ಅದೇ ನೆನಪು, ಏನ್ ಮಾಡಿರ್ಬೇಕು ಕಾಣಿಸ್ಲಿಕ್ಕೆ. ಅದು ಕೂತ್ಬಿಟ್ಟಿದೆ ಒಳಗೆ ಸೈಕಾಲಜಿ. ಕೃಷ್ಣನಿಗೆ ನಾನು ಹೊಡೆದಿದ್ದೇನೆ, ನಾನು ಪಾಪಿ, ಸಾಯುವಾಗ ಏನು ಮಾಡಿದ್ರು ಅದೇ ಕಾಣುತ್ತೆ. ಅದಕ್ಕೆ ಚೇತ ಆಕೃತಿ, ನಮ್ಮ ಮನಸ್ಸಿನಲ್ಲಿ ನಾವು ಏನು ತುಂಬಿದ್ದೇವೆ ಅದೇ ಕಾಣುವುದು. ಭಾಗವತಾರ್ಚಿತ ಅಂತ ರೂಪ ತೋರಿಸ್ಬೇಡ, ಭಗವದ್ ಭಕ್ತರು ಮೆಚ್ಚುವ ರೂಪ ತೋರಿಸು. ನಿನ್ನ ಸೌಮ್ಯ ರೂಪ, ಮಾಂಗಲಿಕ ರೂಪ ತೋರಿಸು. ಉಗ್ರ ರೂಪ ತೋರಿಸ್ಬೇಡ, ಹಿರಣ್ಯಕಶಿಪುವಿಗೆ ತೋರಿಸಿದ ಹಾಗೆ ಅಂತ ಪ್ರಾರ್ಥನೆ. ಬಹಳ ಅದ್ಭುತವಾದ ಸ್ತೋತ್ರ ಇದು. ಇದಾದ ಮೇಲೆ ಅದೆಲ್ಲ ಆಗುವಂಥದ್ದು ಹೋಗುವಂಥದ್ದು ಸಾಮಾನ್ಯ ಎಲ್ಲರೂ ಮಾತಾಡೋದು. ಅದೆಲ್ಲ ಶಾಸನ ಹೇಳಿದ್ದಾರೆ, ಸಾಕು, ಅದು ಆಗುವುದಲ್ಲ ಹೋಗುವುದಲ್ಲ. ಅದಕ್ಕೆ ಶುರುವಾಗುವುದು ಹೇಳ್ತಾನೆ, ಭವಾನ್ ಭಕ್ತಿಮತಾಂ ಲಭ್ಯ ದುರ್ಲಭ ಸರ್ವದೇಹಿನ. ಅವನು ಎಲ್ಲಿ ಆಗತ್ತೆ ದೇವರನ್ನು ನೋಡುವುದು, ಆಗುವುದಲ್ಲ ಹೋಗುವುದಲ್ಲ, ಇದು ಸುಳ್ಳು. ಅವನು ಒಂದು ಮಾತ್ರ, ದುರ್ಲಭ ಸರ್ವದೇಹಿನಾಂ, ಯಾರಿಗೂ ಅವನು ಸಿಗುವಂಥವನಲ್ಲ, ಅದು ಸತ್ಯ. ಸರ್ವದೇಹಿನಾಂ ದುರ್ಲಭ. ಭಗವಂತ ನೋಡಬೇಕು ಅಂತ ದೇವರನ್ನು ನೋಡಿಬಿಡ್ತೇನೆ ಚಾಲೆಂಜ್ ಮಾಡಿದರೆ ಯಾರಿಗೂ ಸಿಗುವವನಲ್ಲ. ಆದರೆ ಯಾರಿಗೂ ಸಿಗುವವನಲ್ಲ, ಯಾರಿಗೂ ದಕ್ಕುವವನಲ್ಲ, ಯಾರಿಗೂ ಒಲಿಯುವವನಲ್ಲ. ಆದರೆ ಭವಾನ್ ಭಕ್ತಿಮತಾಂ ಲಭ್ಯ, ಯಾವುದರಲ್ಲೂ ಭಗವಂತನನ್ನು ಒಲಿಸಿಕೊಳ್ಳುವುದು ಸಾಧ್ಯ. ಪ್ರೀತಿಸಿ ದೇವರನ್ನ. ನೀವು ನಿಮ್ಮ ಹೆಂಡತಿ ಮಕ್ಕಳನ್ನು ಪ್ರೀತಿಸುವುದಿಲ್ವ? ಆ ಪ್ರೀತಿಯನ್ನು ದೇವರಲ್ಲಿ ಮಾಡಿ, ಅವಾಗ ಕಾಣಿಸ್ತಾನೆ ಅವನು. ಭವಾನ್ ಭಕ್ತಿಮತಾಂ ಲಭ್ಯ. ಯಾರು ಭಕ್ತಿ ಮಾಡ್ತಾರೆ ಅವರಿಗೆ ಸುಲಭ. ಭಕ್ತ್ಯಾತ್ಮನಂದ್ಯ ಶಕ್ಯ ಅಹಮೇವಂ ವಿಧೋರ್ಜುನ. ಭಕ್ತಿವಶ ಪುರುಷ ಭಕ್ತಿರೇವೈನಂ ಗಮಯತಿ. ವೇದ ಎಲ್ಲ ಅದನ್ನೇ ಹೇಳುತ್ತೆ. ಅದರಿಂದ ಭವಾನ್ ಭಕ್ತಿಮತಾಂ ಲಭ್ಯ. ಭಕ್ತಿ ಇದ್ರೆ ಸಿಗ್ತಾನೆ. ನಮಗೆ ತಮಾಷೆ ಮುಂದೆ ದೇವರು ಯಾಕೆ ಕಾಣೋಲ್ಲ? ಒಬ್ರು ಒಂದು ಮಾತು, ಒಬ್ರು ಜ್ಞಾನಿಗಳ ಹತ್ರ ಹೋದ್ರು. ಮನಸ್ಸನ್ನು ಒಳಕೊಂಡು ಹೋಗಿ ಭಗವಂತನ ನೆಟ್ಟು ಬಿಡಬೇಕು ಅಂತ ಆಸೆ ಉಂಟು, ಆದರೆ ಮನಸ್ಸು ಒಳಗೆ ಹೋಗುವುದೇ ಇಲ್ಲ, ಏನು ಮಾಡೋದು ಅಂತ ಪ್ರಶ್ನೆ ಹೋಗೋದು. ಅದಕ್ಕೆ ಆ ಯೋಗಿಗಳು ಕೊಟ್ಟ ಉತ್ತರ ಬಹಳ ರೋಚಕ. ಸ್ವಾಮಿ, ಒಳಗೆ ಹೋಗುವಂದ್ರೆ ಹೋಗುತ್ತದೆ, ನೀವು ಒಳಗೆ ಹೋಗಿ ಹೇಳಲೇ ಇಲ್ಲ. ಯಾಕೆ ಅಂದರೆ ಮನಸ್ಸು ಒಳಗೆ ಕಳಿಸಿಬಿಟ್ರೆ, ಅದು ಒಳಗೆ ಹೋಗ್ಬಿಟ್ರೆ ನಮ್ಮ ಮಗಳು ಮದುವೆ ಆಗಬೇಕು, ಮನೆ ವಾದ್ಯ ಆಗಬೇಕು, ಇದನ್ನು ಆಗೋದು ಹೋಗುದಲ್ಲ. ಈ ಸದ್ಯಕ್ಕೆ ಬೇಡ ಒಳಗೆ ಹೋಗೋದು ಅಂತ. ನಿಮ್ಮ ಮನಸ್ಸನ್ನು ಒಳಗೆ ಕಳಿಸುವುದಕ್ಕೆ ನಿಮಗೆ ಇಷ್ಟ ಇಲ್ಲ.
ಅದನ್ನು ಹೋಗೋದಿಲ್ಲ, ಹೊರತು ಅದಕ್ಕೂ ಹೋಗಬಾರ್ದು ಅಂತ ಹಠ ಇಲ್ಲ, ನಿಮಗೆ ಹೋಗಬಾರ್ದು ಅಂತ ಹಠ ಇಲ್ಲ. ಒಳಗೆ ಹೋಗಿ ಕೂತ್ಬಿಟ್ರೆ ವ್ಯವಹಾರ ನಡೆಯೋದು ಹಾಗೆ, ಸತ್ಯ ಬೇಡ, ಎಲ್ಲ ವ್ಯವಹಾರ ಮುಗಿದ ಮೇಲೆ ಕೊನೆಗೆ ಒಳಗೆ ಹೋದರೆ ಸಾಕು ಅಂತ. ಹಾಗಾಗಿ ಮನಸ್ಸು ಒಳಗೆ ಹೋಗಬೇಕು, ಮನಸ್ಸು ಭಗವಂತನಲ್ಲಿ ನಡಬೇಕು ಅಂತ ಯಾರೂ ಬಯಸೋದಿಲ್ಲ. ಬರೀ ಊಟಾಟಿಕೆ ಅಷ್ಟೇ, ಹೇಳೋದು ಬಾಯಿ ಹೇಳೋದಷ್ಟೇ. ದೇವರು ಮನಸ್ಸು ಒಪ್ಪೋದಿಲ್ಲ, ಅದು ಪ್ರಪಂಚ ಬಿಟ್ಟು ಅಲ್ಲಿ ಹೋಗಿ ಕೇಳೋದಿಲ್ಲ. ಆದ್ದರಿಂದ ನೋಡಿ, ಭವಾನ್ ಭಕ್ತಿಮತಾಂ ಲಭ್ಯ, ನಿಜವಾಗಿ ಪ್ರೀತಿ ಇದೆಯೋ ಹೋಗ್ಬೇಕು ಒಳಗೆ ಹೋದರೆ ಕಾಣಿಸುತ್ತೆ. ಭಗವಂತನನ್ನು ನೋಡುವುದು ಅಂಥ ದುರ್ಲಭ ಆಗುವುದು, ಆದರೂ ಭಕ್ತಿ ಯಾರಲ್ಲಿದೆ ಅವನಿಗೆ ಭಗವಂತ ಸುಲಭ. ಭವಾನ್ ಭಕ್ತಿಮತಾಂ ಲಭ್ಯ ದುರ್ಲಭ ಸರ್ವದೇಹಿನಾಂ, ಯಾರಿಗೂ ಸಿಗುವಂಥವನಲ್ಲ, ಆದರೆ ಭಕ್ತಿಗೆ ಸಿಗುತ್ತೆ. ಅದು ಮುಂದೆ ಬಹಳ ಮಹತ್ವದ ಮಾತು ಹೇಳ್ತಾರೆ. ಸ್ವರಾಜ್ಯಸ್ಯಾಪಿ ಅಭಿಮತ ಏಕಾಂತೇನ ಆತ್ಮವಿದ್ ಗತಿ. ಸ್ವರಾಜ್ಯಸ್ಯಾಪಿ ಅಭಿಮತ. ಸ್ವರಾಜ್ಯ ಅಂದರೆ ಸ್ವರ್ಗರಾಜ್ಯ. ಸ್ವಹ ಪ್ಲಸ್ ರಾಜ್ಯಂ ಸ್ವರಾಜ್ಯಂ ಅಂತ ಆಗುತ್ತೆ ಸಂಸ್ಕೃತದಲ್ಲಿ. ಈಗ ಮೇಲೆ ಕೊಟ್ಟರೆ ಸ್ವರರಾಜ್ಯ ಅಂತ ಬರೀತಾರೆ. ಪುನರ್ರಚನೆ ಅಂತ ಬರೆಯೋದು ಈ ಪೇಪರ್ನಲ್ಲೇ ಬರುತ್ತೆ. ಪುನರ್ರಚನೆ ಯಾವ ಭಾಷೆಯಲ್ಲ, ಅದು ಶಬ್ದ. ಪುನರ್ರಚನೆ, ಪುನಃರಚನೆ. ಹಾಗೆ ಸ್ವರರಾಜ್ಯ, ಸ್ವರಾಜ್ಯ, ಸ್ವರರಾಜ್ಯ ಅಂತ ಶಬ್ದ ಆಗೋದಿಲ್ಲ. ಅದು ಈಗೆಲ್ಲ ಹೊಸ ಹೊಸ ಶಬ್ದಗಳು ಸೃಷ್ಟಿಯಾಗ್ತಾ ಇವೆ. ಆಗಲಿ, ಭಾಷಾ ಸಮೃದ್ಧಿ ಆಗಲಿ, ಮೇಲೆ ಆಕ್ಷೇಪ ಇಲ್ಲ. ಸಮೃದ್ಧವಾಗಿ ಹುಡುಸಾಗಿ ಬೆಳಿ ಹುಲ್ಲಿನ ಹಾಗೆ. ಸ್ವರಾಜ್ಯಸ್ಯ ಅಂದರೆ ಸ್ವರ್ಗದ ಲೋಕದಲ್ಲಿರ್ತಕ್ಕ ದೇವತೆಗಳಿಗೆ ಕೂಡ ಸ್ವರಾಜ್ಯಸ್ಯಾಪಿ ಸ್ವಹ ರಾಜ್ಯಂ ಯಸ್ಯ ಸಹ ಸ್ವರಾಜ್ಯ. ಸ್ವರ್ಗಲೋಕದಲ್ಲಿರ್ತಕ್ಕಂಥ ಇಂದ್ರಾದಿ ದೇವತಾ ಗಣಕ್ಕೆ ಕೂಡ ನಿನ್ನ ದರ್ಶನಕ್ಕೋಸ್ಕರ ಕಾಯ್ತಾರೆ. ಏಕಾಂತವಿದ್ಗತಿ, ಏಕಾಂತೇನ ಆತ್ಮವಿದ್ಗತಿ ಅಭಿಮತ. ಇಂದ್ರಾದಿ ದೇವತೆಗಳಿಗೆ ಕೂಡ ಬಯಸುವಂಥದ್ದು ಏನು ಅಂದರೆ ಏಕಾಂತವಾದಂತಹ ಮನಸ್ಸಿನಿಂದ ಭಗವಂತನನ್ನ ಪಡೆಯುವುದು. ಹಾಗಾಗಿ ಅದು ದುರ್ಲಭ ಅನ್ನೋದು ನಿಜ, ದೇವತೆಗಳಿಗೂ ಸುಲಭ. ಆದರೆ ದೇವತೆಗಳಿಗೂ ಸಿಗದ್ದು ನಿಮಗೆ ನಿಜವಾದ ಸಿನ್ಸಿಯರಾದ ಭಕ್ತಿ ಉಂಟಾ ಸಿಗ್ತದೆ. ಭಕ್ತಿಮತಾಂ ಲಭ್ಯ ಸುಲಭ, ಬಹಳ ಸುಲಭ. ಭಕ್ತಿ ಇದ್ರೆ ಸಿಗ್ತಾನೆ. ಅದರಿಂದ ತ್ವಾಂ ದುರಾರಾಧ್ಯಂ ಆರಾಧ್ಯ. ಅಲ್ಲಪ್ಪ, ಭಕ್ತಿ ಮಾಡಬಹುದು, ಭಕ್ತಿ ಮಾಡಿ ದೇವರನ್ನು ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿ ಎಲ್ಲ ಮಾಡೋದು, ಮತ್ತೆ ಹೊರಗೆ ಬರಬೇಕು. ಇದೇ ಒಳಗೆ ಹೋಗ್ಲಿಕ್ಕೆ ಕೇಳೋದು, ಮತ್ತೆ ಹೊರಗೆ ಬರಬೇಕಲ್ಲ ವ್ಯವಹಾರದಲ್ಲಿ. ಹಾಗಾಗಿ ಕಷ್ಟ ಆಗುತ್ತೆ, ದೇವರನ್ನು ವಂದಿಸುವುದು ಕಷ್ಟ. ಒಳಗೆ ಹೋದ್ರೆ ಹೊರಗೆ ಬರಬೇಕಲ್ಲ. ಅದು ಹೇಳ್ತಾರೆ, ನೀವು ನಿಜವಾಗಿ ಒಳಗೆ ಹೋಗಿದ್ದೀರಿ, ನಿಜವಾಗಿ ಒಳಗೆ ಹೋಗಿ ಭಗವಂತನ ಅನುಭವದ ಆನಂದವನ್ನು ಕಂಡಿದ್ದೀರ, ಕಂಡಿದ್ರೆ ಈ ಮಾತಾಡೋಲ್ಲ. ತಾಂ ದುರಾರಾಧ್ಯಂ ಆರಾಧ್ಯ. ನಿನ್ನನ್ನು ಪೂಜಿಸುವುದೇ ಸಾಧ್ಯ ಇಲ್ಲ ಅಂತರಂಗ. ಒಳಗೆ ಹೋಗಿ ನಿನ್ನ ಪೂಜಿಸುವುದು ಆಗೋಲ್ಲ, ಯಾರಿಗೂ ಮುಟ್ಟೋದಿಲ್ಲ, ದಕ್ಕ ಸಂಗತಿ ಅಲ್ಲ. ಅದು ದಕ್ಕಿದರೆ, ಒಮ್ಮೆ ನೀವು ಒಳಗಿನಿಂದ ಭಗವಂತನ ಅನುಭೂತಿಯನ್ನು ಪಡೆದರೆ, ತ್ವಾಂ ದುರಾರಾಧ್ಯಂ, ಹಿಂದೆ ದುರ್ಲಭ ಅಂತ ಹೇಳ್ತದೆ, ಈಗ ನಿನ್ನನ್ನ ಒಳಗಿನಿಂದ ಮುಟ್ಟುವುದು ಕಷ್ಟ. ಅದು ಸಿಕ್ಕಿದರೆ, ಒಳಗಿನಿಂದ ಅದನ್ನು ನಿನ್ನನ್ನು ಪೂಜಿಸುವ ರುಚಿ ಕಂಡರೆ, ಎಂಥದನ್ನು ಸತಾಮಪಿ ದುರಾಪಯ ಏಕಾಂತ ಭಕ್ತಿಯ. ಅದನ್ನು ಏಕಾಂತ ಭಕ್ತಿ. ಅದು ಏಕಾಂತ, ಕೇವಲ ಭಗವಂತನ ಬಿಟ್ಟು ಇನ್ನೇನನ್ನೂ ಬಯಸದ ಪ್ರೀತಿ. ನಮ್ಮ ಪ್ರೀತಿ ಏನು ಗೊತ್ತುಂಟ, ಅನೇಕಾಂತ. ಒಂದು ಒಳಗೆ ಹೋಗ್ಲಿಕ್ಕೆ ಕೇಳೋದಿಲ್ಲ, ಒಳಗೆ ಹೋದರೂ ಹೊತ್ತು ಒಳಗೆ ಕುತ್ಕೊಳ್ಲಿಕ್ಕೆ ನಮಗೆ ವ್ಯವಹಾರ ಆಗೋದು. ಅಂದರೆ ಹೊರಗೆ ಬರೋದು ಈ ಅನೇಕಾಂತ. 25ರಲ್ಲಿ ಕಾನ್ಸಂಟ್ರೇಷನ್ ಅಂತ ಕಾನ್ಸಂಟ್ರೇಷನ್ ಇರ್ತಾರೆ. ಅವ್ರು ಹೇಳೋದು ನಮಗೆ 25ರಲ್ಲಿಯೂ ಕಾನ್ಸಂಟ್ರೇಷನ್, ಅಂದರೆ ಯಾವುದಲ್ಲೂ ಕಾನ್ಸಂಟ್ರೇಷನ್ ಇಲ್ಲ ಅಂತ ಅರ್ಥ. ಅವರು ಏಕಾಂತಯ ಭಕ್ತಿಯ, ಅದು ಸತಾಮಪಿ ದುರಾಪಯ. ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಕೂಡ ಕಷ್ಟ. ಅಂದರೆ ಆ ಏಕಾಂತ ಭಕ್ತಿ, ಕೇವಲ ಭಗವಂತನನ್ನು ಪ್ರೀತಿಸುವುದು ಆಗೋಲ್ಲ, ಸುಲಭಲ್ಲ. ಆದರೆ ಒಮ್ಮೆ ಅಂಥದ್ದು ಒಳಗೆ ಹೋಗಿ ನನಗೆ ಅನುಭವ ಆಯಿತು ಅಂತಂದರೆ ಮತ್ತೆ ಗೋವಾಂಛನೆ ಪಾದಮೂಲಂ ದಿನ ವಹಿಸಿ. ಒಮ್ಮೆ ಆ ಭಗವಂತನ ಒಳಗಿನ ಅನುಭೂತಿ ಆಯಿತು ಅಂತಂದರೆ ಆ ಭಗವಂತನ ಪಾದಮೂಲದ ಅನುಸಂಧಾನ ಬಿಟ್ಟು ಬಹಿಹಿ ಗೋವಾಂಛ, ಮತ್ತೆ ಹೊರಗೆ ಬಂದಿಗೆ ಯಾಕೆ ಇಷ್ಟಪಡ್ತಾರೆ? ಅದಕ್ಕೆ ಒಳಗೆ ಹೋಗ್ಲಿಕ್ಕೆ ಇಷ್ಟಪಡೋದು. ಅಂದ್ರೆ ಒಳಗೆ ಹೋದ ಒಂದು ಇದು ಯಾವುದು ಬೇಡ ಅನ್ಸುತ್ತೆ. ಗೋವಾಂಛತಿ ಪಾದಮೂಲಂ ದಿನ ಬಹಿಹಿ. ಅದೇನು ಮಾಡಬೇಕು? ನೀವು ಹೇಳೋದು ನಿಜ, ಒಳಗೆ ಹೋದರೆ ಏನೋ ಒಂದು ಹೊರಗಿನ ಪ್ರಪಂಚದಲ್ಲಿ ನಾವು ಪಡೆಯುವ ಆನಂದ ಎಲ್ಲಕ್ಕಿಂತ ಮಿಗಿಲಾದ ಒಂದು ಆನಂದ ಒಳಗಿದೆ. ಅದನ್ನು ಪಡೆದರೆ ಮತ್ತೆ ಹೊರಗಿನ ಆನಂದ ಯಾವುದು ಬೇಡ ಅನಿಸುತ್ತೆ. ಈ ಸಂಸಾರ ಎಲ್ಲ ಪ್ಲೇಷರು, ಸಾಂಸಾರಿಕ ಸುಖ ಎಲ್ಲವೂ ಅದರ ಮುಂದೆ ಬಹಳ ಸಣ್ಣದಾಗಿ ಕ್ಷುಲ್ಲಕವಾಗಿ ಕಾಣುತ್ತೆ.
ಹೌದು, ಆ ಕಾಣಬೇಕು ಅಂದ್ರೆ ಏನು ಮಾಡಬೇಕು ನಾವು? ನಮಗೆ ಆ ಒಳಗೆ ಹೋಗ್ಬೇಕು, ಆ ಏಕಾಂತ ವೃತ್ತಿ ಬರ್ಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಶಿವ ಹೇಳ್ತಾನೆ, ಕ್ಷಣಾರ್ಧೇನಾಪಿ ತುಲಯೇ ನ ಸ್ವರ್ಗಂ ನ ಪುನರ್ಭವಂ. ಒಂದು ನಿರ್ಧಾರ ಇರಬೇಕು ಮೊದಲು, ಏನು ಗೊತ್ತಲ್ಲ, ಭಗವತ್ ಸಂಗಿ ಸಂಗಸ್ಯ ಮರ್ತ್ಯಾನಾಂ ಕಿಂ ದಾಶಿ. ಮೊದಲು ಒಂದು ಕೆಲಸ ಮಾಡಿ, ಮನಸ್ಸನ್ನು ಹಾಗೆ ಭಗವಂತನ ನೆನೆಸ್ಕೋಬೇಕಾಗಿದ್ದರೆ ಮೊದಲು ಭಗವಂತನ ಜ್ಞಾನಿಗಳಿದ್ದಾರಲ್ಲ ಅವರ ಒಡನಾಟ ಮಾಡಬೇಕು. ಯಾಕೆಂದರೆ ನಮ್ಮ ಮನಸ್ಸು ಏನು ಅಂದರೆ ಅದನ್ನು ಯಾವ ವಾತಾವರಣದಲ್ಲಿ ಹಾಕ್ತೇವೋ ಅದನ್ನೇ ಇಷ್ಟಪಡೋದು ಮನಸ್ಸಿನ ಸ್ವತಃ. ಇದು ಒಂದು ಸೈಕಾಲಜಿ. ಅವನು ನೀವು ಒಬ್ಬ ಹುಡುಗನನ್ನ ಚಿಕ್ಕಂದಲ್ಲೇ ವೇದ ಪಾಠಶಾಲೆ ಹಾಕಿ ಭಾರಿ ವೇದವನ್ನು ಇಷ್ಟಪಡ್ತಾನೆ, ಅದು ಬಿಟ್ಟು ನೀವು ಯಾವುದೋ ಹುಡುಗಾಗುತ್ತೆ ಸಿಗರೇಟ್ ಸೇರಿಕೊಂಡು ಪಿಕ್ ಪಾಕೆಟ್ ಮಾಡ್ಕೊಂಡು ಬದುಕುತ್ತಾನೆ. ಅದು ಅವನ ಸ್ವರೂಪ ಅಲ್ಲ. ಅದು ನಾವು ಯಾವ ವಾತಾವರಣದಲ್ಲಿ ಆ ಮಗುವನ್ನು ಹಾಕಿದ ಹಾಗೆ ಅವನು ನೀವು ರೈಲ್ವೆ ಸ್ಟೇಷನ್ ಬಿಟ್ಟು ಹೋದ್ರೆ ಪಿಕ್ ಪಾಕೆಟ್ ಮಾಡಿ ಆಗ್ತಾನೆ. ಅದೇ ವೇದ ಪಾಠಶಾಲೆ ಹಾಕಿ ಫಸ್ಟ್ ಕ್ಲಾಸ್ ವೇದ ಹೇಳ್ತಾನೆ. ಅಂದರೆ ಮನಸ್ಸು ಯಾವುದನ್ನು ಅದಕ್ಕೆ ಅಭ್ಯಾಸ ಮಾಡಿಸ್ತೇವೆ ಅದನ್ನು ಇಷ್ಟಪಡುತ್ತೆ. ಮನಸ್ಸಿಗೆ ಸ್ವಂತ ಇಷ್ಟ ಇಲ್ಲ, ಅದರದ್ದು ಅದು ಆಯ್ಕೆ ಅಂತಿಲ್ಲ. ಅದು ಅದೊಂದು ಕಂಪ್ಯೂಟರ್. ಅದು ನೀವು ಏನು ಫೀಡ್ ಮಾಡಿದ್ರೆ ಅದನ್ನು ಕೊಡ್ತೇವೆ. ಅದಕ್ಕೇನು ಮಾಡಬೇಕು ಅಂದರೆ ಭಗವಂತನ ಸಂಘ, ಭಗವಂತನ ಬಗ್ಗೆ ತುಂಬ ಸಂಪರ್ಕ ಇರುವ, ಭಗವಂತನ ಸಂಪರ್ಕ ಇರುವಂತಹ ಮನುಷ್ಯರಿದ್ದಾರೆ, ವ್ಯಕ್ತಿಗಳಿದ್ದಾರೆ, ಜ್ಞಾನಿಗಳು, ಅವರ ಒಡನಾಟ ಮಾಡಿ. ಆಗ ನಿನ್ನ ಮನಸ್ಸಿಗೆ ಅದು ರುಚಿ ಇಷ್ಟ ಗೊತ್ತಾಗುತ್ತೆ. ಭಗವತ್ ಸಂಗಿ ಸಂಘಸ್ಯ, ಅದಕ್ಕೆ ಅವನಿಗೆ ಎಷ್ಟು ದೊಡ್ಡ ಮಹತ್ವದ್ದದು ಅಂದರೆ ಕ್ಷಣಾರ್ಧೇನಾಪಿ ತುಳಯೇ ನ ಸ್ವರ್ಗಂ ನಾಪುನಃ. ಒಬ್ಬ ಜ್ಞಾನಿಯ ಒಡನಾಟ ಸಿಗುತ್ತೆ ಅಂತಂದರೆ ನನಗೆ ಸ್ವರ್ಗವೂ ಬೇಡ. ಕೇಳಿ ಒಬ್ಬ ಮಾತ್ರ, ನಿನಗೆ ಸ್ವರ್ಗದಲ್ಲಿ ಅಪ್ಸರ ಸ್ತ್ರೀಯರು ಎಲ್ಲ ಇದ್ದಾರೆ, ಅದಾಗ್ಬೋದಾ? ಈ ಜ್ಞಾನಿಗಳ ಒಡನಾಟ ಆಗ್ಬೋದು ಅಂದರೆ ಜ್ಞಾನಿಗಳ ಒಡನಾಟದ ಒಂದು ಕ್ಷಣದ ಅನುಭವ ಕೂಡ ಇಡೀ 1000 ವರ್ಷಗಳ ಸ್ವರ್ಗದಲ್ಲಿ ಪಡೆಯುವುದು ಸಾಧ್ಯ ಇಲ್ಲ. ನನಗೆ ಬೇಡ ಸ್ವರ್ಗ, ಅಲ್ಲ ಸ್ವರ್ಗ ಬೇಡ, ಮೋಕ್ಷವೇ ಕೊಟ್ಟರು. ಅನಂತ ಕಾಲದ ಆನಂದ. ಸ್ವರ್ಗ ಆದರೆ ವಾಪಸ್ ಬರಬೇಕು, ಅನಂತ ಆನಂದ, ಮೋಕ್ಷವೇ ಕೊಡುವ. ನಮಗೆ ಜ್ಞಾನಿಗಳ ಒಡನಾಟ ನೀನು ಕೊಡ್ತೀವಿ ಅಂದರೆ ಮೋಕ್ಷ ಮತ್ತೆ ಕೊಡು ಮೊದಲು ಇರೋರಿಗೆ. ಏಕೆಂದರೆ ಮೋಕ್ಷದಲ್ಲಿ ಹೆಚ್ಚು ಸುಖ ಅನುಭವಿಸಲಿಕ್ಕೆ ತರಬೇತಿ ಕೊಡುವರು ಅವರು. ಅದರಿಂದ ಮೋಕ್ಷಾನಂದದ ಅದರ ಹೆಚ್ಚಳಕ್ಕೆ ಈ ಜ್ಞಾನಿಗಳ ಒಡನಾಟ ಬೇಕು. ಅದರಿಂದ ನನಗೆ ಮೋಕ್ಷ ಬೇಡ, ನನಗೆ ಸ್ವರ್ಗ ಬೇಡ, ಜ್ಞಾನಿಗಳ ಒಡನಾಟ ಕೊಡು. ಕ್ಷಣಾರ್ಧೇನ, ಒಂದು ಕ್ಷಣದ ಒಡನಾಟಕ್ಕೆ ಸಾಟಿ ಸ್ವರ್ಗ ಸುಖವಲ್ಲ, ಮೋಕ್ಷ ಸುಖವಲ್ಲ. ಕ್ಷಣಾರ್ಧೇನಾಪಿ ತುಲಯೇ ನ ಸ್ವರ್ಗಂ ನ ಪುನರ್ಭವಂ. ಯಾವುದಕ್ಕೆ? ಭಗವತ್ ಸಂಖ್ಯೆ ಸಂಘಸ್ಯ, ಭಗವಂತನ ಒಡನಾಟ, ಭಗವಂತನ ಜೊತೆಗೆ ಸಂಪರ್ಕ ಇರುವವರ ಒಡನಾಟಕ್ಕೆ ಇದು ಯಾವುದೂ ಅಲ್ಲ. ಸ್ವರ್ಗ ಅಲ್ಲ, ಮೋಕ್ಷ ಅಲ್ಲ. ಕಿಂ ಮರ್ತ್ಯಾನಾಮಾಶಿಷ, ಅದು ಮನುಷ್ಯರ ಈ ಐಹಿಕವಾದ ಪಂಚಭೌತಿಕವಾದ ಬಯಕೆಗಳು ಯಾವ ಲೆಕ್ಕ? ಸ್ವರ್ಗವೇ ಬೇಡ ಅಂತವನಿಗೆ, ಮೋಕ್ಷವೇ ಬೇಡ ಅಂತವನಿಗೆ ಈ ಭೌತಿಕವಾದ ಸುಖ ಇದು ಅವನಿಗೆ ಅಸಹ್ಯವಾಗಿ ನಾನು ಒಂದು ಮಾತು ಹೇಳಿದ್ದೆ ಮೊನ್ನೆ. ಅಸಹ್ಯವಾಗಿ ಕಾಣೋದು ಒಂದು ಸ್ಟೇಜ್, 3 ಸ್ಟೇಜ್ ಇದೆ. ನಾನು ಅದು ಹೆಣ್ಣಿನ ವಿಷಯ ಹೇಳಬೇಕಾಗಿದೆ, ಎಲ್ಲ ವಿಷಯದಲ್ಲೂ ಹಾಗೆ. ಈ ಭೌತಿಕ ಸುಖ ಅದು ಎಲ್ಲವೂ ಒಂದು ಸ್ಟೇಜಲ್ಲಿ ಭಾರಿ ಆಕರ್ಷಕ, ಹುಚ್ಚು ಮನುಷ್ಯನೇ, ಅದನ್ನು ಬಿಟ್ಟು ಇರಲಾರೆ, ನನಗೆ ಅದು ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೋಸ್ಕರ ಜೀವ ಬಿಡುತ್ತಾನೆ. ಒಂದು ಹೆಣ್ಣು ತಾನು ಪ್ರೀತಿಸಿದ ಗಂಡು ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಡ್ತಾನೆ. ಹುಡುಗ ತಾನು ಪ್ರೀತಿಸಿದ ಹುಡುಗಿ ಸಿಗಲಿಲ್ಲ ಅಂತ ಆತ್ಮಹತ್ಯೆ, ಒಂದು ಹುಚ್ಚು. ಒಂದು ಸ್ಟೇಜಲ್ಲಿ ತನಕ ಇದು ಸಹಜ, ಅದು ಎಲ್ಲರೂ ಆ ಸ್ಟೇಜಿಂದ ದಾಟಿ ಹೋಗ್ತಾರೆ. ಆ ಅನುಭವ ಆದಮೇಲೆ 2ನೇ ಸ್ಟೇಜಲ್ಲಿ ಅಸಹ್ಯ ಕಾಣೋದು. ಅಸಹ್ಯ ಅದು ಯಾವುದನ್ನು ಹುಚ್ಚುಕೊಟ್ಟಿದ್ನೋ ಅದು ಅಸಹ್ಯವಾಗಿ ಕಾಣ್ತಾರೆ, ಬೇಡ ರಿಜೆಕ್ಟ್ ಮಾಡ್ತಾರೆ. ಅದು ಒಂದು ಹುಚ್ಚೆ. ಯಾವುದು ತುಂಬ ಇಷ್ಟವಾಗಿರೋದು ಒಂದು ಹುಚ್ಚು, ಅದು ಬಹಳ ಹೊರಸು ಕಾಣುವುದು ಒಂದು ಹುಚ್ಚು. ಅದು ಎಲ್ಲವೂ ಸಖ್ಯವಾಗಿ, ಅದು ಪ್ರಿಯವಾಗಿ, ಅದು ಭಗವಂತನ ಒಂದು ಸೃಷ್ಟಿಯ ಒಂದು ಸೊಬಗು ಅಂತ ಕಂಡಾಗ ಅದು ನಿಜವಾದ ಸ್ಥಿತಿ. ಅದರಲ್ಲಿ ಯಾವುದು ಅಸಹ್ಯ ಆಗಬಾರ್ದು, ಜ್ಞಾನಿಗಳಿಗೆ ಯಾವುದು ಅಸಹ್ಯ ಆಗಬಾರ್ದು, ಯಾವುದು ಅನಿವಾರ್ಯವಾಗಬಾರ್ದು, ಎಲ್ಲವೂ ಸುಂದರ. ಯಾವುದು ಭಗವಂತನ ಸೃಷ್ಟಿಯಲ್ಲಿ ಅಸಹ್ಯವಾದ ನಾವು ಸೃಷ್ಟಿಯೇ ಮಾಡ್ತಾರೆ. ಆದರೆ ಅದು 3ನೇ ಸ್ಟೇಜಿನಲ್ಲಿ ಎಲ್ಲವೂ ಸುಂದರವಾಗಿ ಕಾಣುತ್ತೆ. ಜೀವನದ ಪ್ರತಿಯೊಂದು ಹೆಜ್ಜೆಯೂ ಸುಂದರವಾಗಿ ಕಾಣುತ್ತೆ. ಅದರಲ್ಲಿ ವೈರಾಗ್ಯವೂ ಸುಂದರ, ಸೆಕ್ಸು ಸುಂದರ, ಅದು ಯಾವುದೂ ಅದನ್ನು ಸುಂದರ. ಆ ಸ್ಥಿತಿ ನಿಜವಾದಂಥ ಒಂದು ಸ್ಥಿತಿ.
ಅದನ್ನೇ ಅವರು ಮೋಕ್ಷದಲ್ಲಿ ಕೂಡ ಸ್ತ್ರೀ ಪುರುಷರು ಸುಖ ಪಡ್ತಾರೆ ಅಂತ. ಯಾಕೆಂದ್ರೆ ಅದು ಅಸಹ್ಯ ಆಗಿದ್ರೆ ಮೋಕ್ಷದಲ್ಲಿ ಇರ್ತಿರ್ಲಿಲ್ಲ. ಅದು ಭಗವಂತನ ಮಹಿಮೆಯ ಅನುಸಂಧಾನ ಆದಾಗ ಅದು ಒಂದು ಸುಂದರವಾದ. ಹೀಗೆ ಮರ್ತ್ಯಾನಾಮ ಆಶಿಷ ಈ ಬಾಹ್ಯ ಪ್ರಪಂಚದ ಸುಖ ಎಲ್ಲಿ? ಸ್ವರ್ಗ ಸುಖವೂ ಅಲ್ಲ, ಮೋಕ್ಷ ಸುಖವೂ ಅಲ್ಲ, ಜ್ಞಾನಿಗಳ ಒಡನಾಟದ ಸುಖಕ್ಕೆ ಸಾಟಿಯಾಗುತ್ತೆ. ಇಷ್ಟು ಹೇಳಿದ ಮೇಲೆ ಒಂದು ಮಾತು ಬರುತ್ತೆ. ಏನು ಅಂದ್ರೆ, ಅಥಾನಘಾಂಗ್ರ್ಯೋ ತವ ಕೀರ್ತಿ ತೀರ್ಥಯೋ ಅಂತರ್ಬಹಿ ಸ್ನಾನ ವಿಧೂತ ಪಾಪನ. ಅಥಾನ ಅಂದರೆ ಬಹಳ ವಿಚಿತ್ರವಾದಂತಹ ಸಂಗತಿ. ಅನಘ ಅಂತ ಸಂಬೋಧನೆ ಭಗವಂತನಿಗೆ. ಅನಘ ಅಂದರೆ ಯಾವತ್ತೂ ಯಾವ ಕೊಳೆಯ ಅಥವಾ ಪಾಪದ ಸ್ಪರ್ಶ ಇಲ್ಲದವ, ಎವರ್ತಿರು, ಪರಿಶುದ್ಧ, ಅನ್ಪೊಲ್ಯೂಟೆಡ್. ಜಗತ್ತಿನಲ್ಲಿ ಅನ್ಪೊಲ್ಯೂಟೆಡ್ ಆಗಿರ್ತಕ್ಕ ಒಂದು ವಸ್ತು ಇರುವುದಿಲ್ಲ, ಭಗವಂತ ಮಾತ್ರ. ಅನ್ನ ಅನಘ ಅಂತ ಕರೀತಾರೆ. ಯಾವ ಲೋಕವು ಅದನ್ನು ಬಹಳ ಆಶ್ಚರ್ಯ ಬಂದರೆ, ಕೃಷ್ಣ ಅರ್ಜುನನನ್ನು ಅನೇಕ ಬಾರಿ ಅನಘ ಅಂತ ಕರೆದಿದ್ದಾನೆ. ಅಂದರೆ ಶುದ್ಧ ಸತ್ವದ ಸ್ಪರ್ಶ ಆದಾಗ ಜೀವನ ಅನಘ ಆಗಿಬಿಡ್ತಾನೆ. ಯಾವ ಪಾಪವೂ ತಟ್ಟುವುದಿಲ್ಲ, ಅಂಟಿಸಿಕೊಳ್ಳುವುದಿಲ್ಲ. ಪಾಪ ಅಂಟಿಸಿಕೊಳ್ಳದಷ್ಟು ಅವನು ಶುದ್ಧ ಆಗಿಬಿಡ್ತಾನೆ. ಪಾಪ ಬಂದರೂ ಕೂಡ ಅದು ಮೈಲಿ ಬಿಡುವುದಿಲ್ಲ. ತಾವರ ಎಲೆಯಲ್ಲಿ ನೀರು ಹಾಕಿದಾಗ ಅದು ಸರ್ವಜ ಅವನಿಗೆ ಅಂಟಿಕೊಳ್ಳುವುದೇ ಇಲ್ಲ, ಅಂಥವನು ಅನಘ. ಆದರೆ ಯಾವತ್ತೂ ಅನಘ ಭಗವಂತ ಹೋಗ್ತಾನೆ. ಜೀವ ಒಂದು ಸ್ಟೇಜ್ನಲ್ಲಿ ಅನಘ ಆಗಬಹುದು, ಭಗವಂತ ಅವನು ಯಾವತ್ತೂ ಅನಘ. ಬಟ್ ತವ ಅಥ ಅನಘ ಅಂಗ್ರಿಯೋ ತವ ಕೀರ್ತಿ ತೀರ್ಥಯೋ ಅಂತರ್ಬಹಿ ಸ್ನಾನ ವಿಭೂತ ಪಾಪನ. ಭಗವಂತ ನಿನ್ನ ಪಾದದಿಂದ ಹುಟ್ಟಿದಂಥ ಕೀರ್ತಿ ಮತ್ತು ತೀರ್ಥ. ಕೀರ್ತಿ ಅಂದರೆ ನಿನ್ನ ಗುಣಗಾನ ಮಾಡ್ತಕ್ಕಂಥ ಶಾಸ್ತ್ರ, ತೀರ್ಥ ಅಂದ್ರೆ ಗಂಗಾದಿ ತೀರ್ಥ. ಇದು ಎರಡು ನಿನ್ನ ಪಾದದಿಂದ ಬಂತು. ನಿನ್ನ ಗುಣಗಾನ ಮಾಡತಕ್ಕಂಥ ಶಾಸ್ತ್ರವೂ ಒಂದು ತೀರ್ಥ. ತೀರ್ಥ ಶಬ್ದಕ್ಕೆ ಶಾಸ್ತ್ರ ಅಂತ ಅದೇ. ನಿನ್ನ ಪಾದದಿಂದ ಬಂದ ಶಾಸ್ತ್ರ ರೂಪವಾದ ತೀರ್ಥ ಗಂಗಾದಿ ತೀರ್ಥ. ಎರಡೂ ಅಥ ಅನಘಾಂಗ್ರಿಯೋ ತವ ಕೀರ್ತಿ ತವ ಅಂದ್ರೆ ನಿನ್ನ ಪಾದದಿಂದ ಹುಟ್ಟಿ ಬಂದ. ಅಥಾನಘಾಂಗ್ರಿಯೋ ನಾವು ಈ ಎರಡೂ ತೀರ್ಥಗಳಲ್ಲಿ ನಿಂದವರು. ಅದು ಬೇಕು. ಕೆಲವರು ಯಾವುದೋ ಒಂದು ಬದರಿಗೆ ಹೋಗೋದು, ಕಾಶಿಗೆ ಹೋಗೋದು, ಅದು ಪ್ರತಿ ವರ್ಷ ಬದಲಿಗೆ ಹೋಗ್ಬೇಕು, ಹಂಗೇನು ಮಾಡಿರೋರು. ಅದನ್ನು ಮಾಡಿ ಆಗೋಲ್ಲ. ಯಾಕೆಂದರೆ ಈ ಎರಡು ತೀರ್ಥದಲ್ಲಿ ನೀಡಬೇಕು. ಆಗ ಈ ಹೊರಗಿನ ತೀರ್ಥ ಹೊರಗಿನ ಮೈಯನ್ನು ಸ್ವಚ್ಛ ಮಾಡುತ್ತೆ, ಒಳಗಿನ ತೀರ್ಥ ಒಳಗನ್ನು ಸ್ವಚ್ಛ ಮಾಡುತ್ತೆ. ಇದ್ರೆ ಒಳಗಿನ ಕೊಳೆ ಹೋಗುದು ಹೇಗೆ? ಎಷ್ಟು ಗಂಗಾ ಸ್ನಾನ ಮಾಡಿ ಒಳಗಿನ ಕೊಳೆ ಹೋಗುತ್ತೆ. ಅಥ ಅನಘಾಂಗ್ರಿಯೋ ಅಥವಾ ಕೀರ್ತಿ ತೀರ್ಥಯೋ ಅಂತರ್ಬಹಿ ಸ್ನಾನ. ಅದು ಒಳಗಿನ ಸ್ನಾನ ಆಗಬೇಕು, ಶಾಸ್ತ್ರದ ಸ್ನಾನ, ಜ್ಞಾನ ಸ್ನಾನ. ಹೊರಗಿನಿಂದ ಗಂಗಾ ತೀರ್ಥಗಳ ಸ್ನಾನ. ಅದೇನು ಮಾಡುತ್ತೆ? ಗಂಗಾ ತೀರ್ಥ ಒಳಗಿಂದು ಶುದ್ಧ ಮಾಡುತ್ತೆ, ಮನಸ್ಸನ್ನು ಸ್ವಚ್ಛಗೊಳಿಸುತ್ತೆ. ಮನಸ್ಸು ಸ್ವಚ್ಛ ಆದಾಗ ಮತ್ತೆ ಶಾಸ್ತ್ರದ ಸ್ನಾನಕ್ಕೆ ಅನುಕೂಲ ಆಗುತ್ತೆ. ಹೀಗೆ ಅಂತರ್ಬಹಿ ಸ್ನಾನ, ಎರಡು ವಿಧದ ಸ್ನಾನ ಆಗಬೇಕು. ಒಳಗೆ ಸ್ನಾನ ಜಪದಲ್ಲಿ ಉಂಟು. ಸ್ನಾನ ಮಾಡಿ ಬಂದು ಕೂತ್ಕೊಳ್ತಾರೆ, ಜಪ ಮಾಡಬೇಕು. ಕೂತ ಕೂಡಲೇ ಮತ್ತೆ ಸ್ನಾನವೇ ಮಾಡೋದು. ಅಪೋಹಿಷ್ಠಾಮಯೋಭವ ತಾನ ಉತ್ತೇಜ ಧಾತನ ಮಂತ್ರ ಸ್ನಾನ. ಯಾಕೆಂದ್ರೆ ನಾನು ಸ್ನಾನ ಮಾಡಿ ಬಂದೆ ಭಗವಂತ, ಅದು ನನ್ನ ಒಳಗಿರೋದು ಬರೀ ಕೊಳಕು, ಮಲಮೂತ್ರಗಳಿಂದ ತುಂಬಿ ದೇಹಕ್ಕೆ. ನಾನು ಏನು ಮಾಡಿ ಅದಕ್ಕೆ ಒಳಗೂ ಶುದ್ಧ ಮಾಡಿ, ಅದೇನೇ ಮಾಡೋದು ನನಗಾಗೋಲ್ಲ. ನನ್ನ ಹತ್ರ ಸೋಪಿಲ್ಲ ಒಳಗೆ ತೊಳೆಯುವಂತಹ ಸೋಪು, ಅದಕ್ಕೆ ಮಂತ್ರ ಸ್ನಾನ. ಹಾಗೆ ಹೊರಟರೆ ಅಂತರ್ಬಹಿ ಸ್ನಾನ ವಿಧೂತ ಪಾಪನ. ನಾವು ಒಳಗೂ ಸ್ನಾನ ಮಾಡಿದ್ದೇವೆ, ಶಾಸ್ತ್ರವನ್ನು ಓದಿದ್ದೇವೆ, ನಾವು ಹೊರಗೂ ಸ್ನಾನ ಮಾಡಿದ್ದೇವೆ ಗಂಗಾದಿ ತೀರ್ಥಗಳಲ್ಲಿ. ಅದರಿಂದ ನಾವು ಪಾಪವನ್ನು ತೊಳೆದುಕೊಂಡವರು. ವಿಧೂತ ಪಾಪನ, ನಾವು ಪಾಪವನ್ನು ತೊಳ್ಕೊಂಡಿದ್ದೇವೆ. ಅಷ್ಟೇ ಅಲ್ಲ, ಭೂತೇಶು ಅನುಕ್ರೋಶ ಸುತತ್ವಶೀಲಿ. ನಮಗೆ ಅದರಿಂದ ನಮ್ಮ ಮನಸ್ಸಿನಲ್ಲಿ ಒಂದು ಪಾಕ ಬಂದಿದೆ. ಏನು ಅಂದರೆ ಭೂತೇಶು ಅನುಕ್ರೋಶ. ನಮಗೆ ಯಾವ ಪ್ರಾಣಿಯನ್ನು ನೋಡಿದರೂ ಸಿಟ್ಟು ಬರೋಲ್ಲ, ಅಸಹ್ಯ ಅನಿಸೋದಿಲ್ಲ. ಎಲ್ಲ ಪ್ರಾಣಿಗಳು ನೋಡುವಾಗ ಅವ್ರಿಗೇನಾದರೂ ಸೇವೆ ಮಾಡಿ. ಕಷ್ಟದಲ್ಲಿದ್ದವ್ರು ನೋಡಿದಾಗ ಅಯ್ಯೋ ಪಾಪ, ನಮ್ಮ ಸಾಧ್ಯ ಇದ್ದಷ್ಟು ಸೇವೆ. ಅಯ್ಯೋ ಪಾಪ ಅಂತ ಬಂದ್ಮೇಲೆ ಅನುಕಂಪೆ ಅದನ್ನು ನಮ್ಮ ಕರ್ತವ್ಯ. ಅದು ಯಾರು ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರಾಣಿಗಳಲ್ಲಿ ಸುಖವನ್ನು ಕಂಡಾಗ ಅವರೊಳಗೂ ಭಗವಂತ ಇದ್ದಾನಲ್ಲ, ಅವನ ಸೇವೆ ಮಾಡ. ದುಃಖಿಗಳ ಒಳಗಿರುವ ಭಗವಂತನ ಸೇವೆ ಮಾಡೋಣ ಅಂತ ಅನುಕ್ರೋಶ. ಅದೇ ಒಂದು ಕರಗಿ ಬಿಡೋದು. ಕಷ್ಟ ಕಂಡಾಗ ಕರಗಿ ಬಿಡುವುದಕ್ಕೆ ಭೂತೇಶು ಅನುಕ್ರೋಶ ಅಂದರೆ
ಅದನ್ನು ಅವರ ಸ್ಥಿತಿಯನ್ನು ಅನುಸರಿಸಿ ನಮ್ಮ ಮನಸ್ಸಿನ ಪರಿವರ್ತನೆ ಅನುಕ್ರೋಶ. ಆ ಅನುಕ್ರೋಶದ ಜೊತೆಗೆ ನಮಗೆ ಸುತತ್ವಶೀಲಿನ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಸ್ಥಿತಿ ಪ್ರಪಂಚದಲ್ಲಿ ಯಾವುದು ಏನು ಭಗವಂತ ಅಂದರೆ ಇದೆಲ್ಲವನ್ನೂ ನಮ್ಮ ಮನಸ್ಸು ಗ್ರಹಣ ಮಾಡಿದೆ. ಆದ್ದರಿಂದ ನಾವು ಈಗ ಭಗವಂತನ ಸಂಗಮ, ಭಗವಂತನ ಭೇಟಿಗೆ ನಾವು ಸಿದ್ಧರಾಗಿದ್ದೇವೆ. ನಮ್ಮ ಮನಸ್ಸು ತಯಾರಾಗಿದೆ. ಸ್ಯಾತ್ ಸಂಗಮೋ ಅನುಗ್ರಹ ಏಷವಸ್ತವ. ಸ್ಯಾತ್ ಸಂಗಮೋ ಇಷ್ಟೆಲ್ಲ ನಾವು ಸಿದ್ಧವಾಗಿ ನಿನ್ನನ್ನು ಕಾಣಬೇಕು ಅಂತ ಕಾದು ಕೂತಿದ್ದೇವೆ. ನೀನು ಕಾಣಿಸಿಕೊಂಡರೆ ಸ್ಯಾತ್ ಸಂಗಮೋ ಅನುಗ್ರಹ ಏಷ, ದೊಡ್ಡ ಅನುಗ್ರಹ ನಸ್ತವ, ನಮ್ಮ ಮೇಲೆ ನೀನು ಮಾಡ್ತಕ್ಕಂಥ ಬಹಳ ದೊಡ್ಡ ಅನುಗ್ರಹ. ಇಷ್ಟು ಹೇಳಿದ ಮೇಲೆ ಅಲ್ಲಪ್ಪ, ನನ್ನ ನೋಡ್ಲಿಕ್ಕೆ ಎಷ್ಟು ಒದ್ದಾಡಿ ಯಾಕೆ? ನಾನು ಎಲ್ಲ ಕಡೆಯೂ ಇದ್ದೇನೆ, ಹುಡುಕುದು ಯಾಕೆ ನನ್ನನ್ನು ನೋಡ್ಲಿಕ್ಕೆ? ನಾನು ಇಲ್ಲದ ಜಾಗ